ಅದನ್ನೇ ಹೇಳಿದ್ಮೇಲೆ ಇನ್ನು ಮುಚ್ಚಿಡುವಂಥ ವಿಷಯ ಏನಿರುತ್ತೆ? ಮತ್ತೆ ಯಾಕೋ ನೀವು ತುಂಬಾ ಡಲ್ ಆಗಿದ್ದೀರಾ ಅಂತ ನನ್ಗನ್ನಿಸ್ತಾ ಇದೆ ಅಲ್ವಾ? ಸ್ವಲ್ಪ ಸುಸ್ತಾಗಿದೆ ಅಷ್ಟೇ. ಮೇ ಬಿ ಅದಕ್ಕೆ ನಿನಗೆ ಹಾಗೆ ಅನ್ನಿಸ್ತಿರ್ಬೋದು. ಮತ್ತೆ ಹೆಲ್ತ್ ಇಶ್ಯೂ ಏನಾದರೂ ಸೀರಿಯಸ್ ಆಗ್ತಾ ಇದೆಯಾ? ಡಾಕ್ಟರ್ ಹತ್ರ ಹೋಗೋಣವಾ? ಕಾವೇರಿ, ನನಗೆ ವಯೋವೃದ್ಧ ಕಾಯಿಲೆ ಇಲ್ಲ. ಲೈಫ್ ಲೈನ್ ಫ್ಲೆಕ್ಚುಯೇಟ್ ಆಗೋದಕ್ಕೆ ನನಗಿರೋದು ದಿನ ದಿನ ನನ್ನ ಉಸಿರನ್ನ ಹೀರ್ಕೊಳ್ಳೋಂಥ ಕಾಯಿಲೆ, ಡೆಡ್ಲೈನ್ ಅಷ್ಟೇ. ಸರ್, ನಾವು ಯಾಕೆ ಇನ್ನೊಂದು ಡಾಕ್ಟರ್ ಹತ್ರ ಕನ್ಸಲ್ಟ್ ಮಾಡಬಾರ್ದು? ಸಣ್ಣ ಹೋಪ್ ಸಿಕ್ಕಿದ್ರೂ ದೊಡ್ಡ ಚಾನ್ಸ್ ಸಿಕ್ದಾಗಲ್ವಾ? ಕಾವೇರಿ, ಇಂಥ ಟೈಮಲ್ಲಿ ಬೇಡದೇ ಇರೋದಕ್ಕೆ ಟೈಮನ್ನು ವೇಸ್ಟ್ ಮಾಡೋದಕ್ಕಿಂತ ಇರೋ ಟೈಮನ್ನು ಹೇಗೆ ಉಪಯೋಗಿಸ್ಕೋಬೇಕು ಅಂತ ಯೋಚನೆ ಮಾಡಬೇಕು. ಇಲ್ಲಿ ತನಕ ನನ್ನ ಫ್ಯಾಮಿಲಿ, ನನ್ನ ಕಂಪನಿ, ನನ್ನ ಎಂಪ್ಲಾಯೀಸ್, ಅವರ ಫ್ಯಾಮಿಲಿಗೆ ಏನಾಗುತ್ತೋ ಅಂತ ತುಂಬ ಚಿಂತೆ ಇತ್ತು. ಆದರೆ ಅದನ್ನೆಲ್ಲ ನಿಭಾಯಿಸ್ಕೊಂಡು ಹೋಗೋ, ಸಂಭಾಳಿಸ್ಕೊಂಡು ಹೋಗೋ ಒಂದು ದೊಡ್ಡ ಶಕ್ತಿಯಾಗಿ ನೀನು ನನಗೆ ಸಿಕ್ಕಿದ ಮೇಲೆ ಇನ್ನು ನನಗೆ ಅದ್ರ ಬಗ್ಗೆ ಯಾವುದೇ ಚಿಂತೆ ಇಲ್ಲ. ಚಿಕ್ಕ ವಯಸ್ಸಿನಿಂದ ಕಂಪನಿ ಕಟ್ಟುವ ಕನಸು, ಅದನ್ನು ಬೆಳೆಸಿ ನಿಲ್ಲಿಸೋ ಕನಸು, ಜವಾಬ್ದಾರಿಗಳು, ಸಮಸ್ಯೆಗಳು ಅಂತ 24 ಗಂಟೆ ಅದರಲ್ಲೇ ಮುಳುಗೋಗಿರ್ತಿದ್ದೆ. ಫ್ಯಾಮಿಲಿಗೆ ಅಂತ ನಾನು ಯಾವತ್ತೂ ಹೆಚ್ಚಾಗಿ ಟೈಮ್ ಕೊಟ್ಟೇ ಇರಲಿಲ್ಲ. ಈಗ ಎಲ್ಲ ಜವಾಬ್ದಾರಿಗಳನ್ನು ಒಬ್ಬರಿಗೆ ವಹಿಸಿ ಅವ್ರ ಜೊತೆ ಸಮಯ ಕಳೆಯೋಣ ಅಂತ ಅಂದ್ಕೊಂಡಾಗ ಭಗವಂತ ಆ ಟೈಮ್ನೇ ನನ್ನಿಂದ ಕಿತ್ಕೊಂಡ್ಬಿಟ್ಟ. ಮಕ್ಕಳು ನನ್ನನ್ನು ಯಾವಾಗಲೂ ದೂರದಿಂದ ನೋಡಿ ನೋಡಿ ಅಭ್ಯಾಸ ಆಗಿ ನಾನೇನು ಅಂತ ಅವ್ರಿಗೆ ಅರ್ಥನೇ ಆಗ್ತಿಲ್ಲ. ಅದಕ್ಕೆ